ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಾಗ ಸಿಂಪಲ್ ಆಗಿ ಕೇವಲ 5 ರಿಂದ 10 ನಿಮಿಷದಾಗ ಆಗುವಂಥ ಒಂದು ಈಸಿ ಆಗಿರುವ ಚಟ್ನಿ ರೆಸಿಪಿನ ನಿಮ್ಗೆ ಮಾಡಿ ತೋರ್ಸಾಕತ್ತೇನ್ರಿ. ನಿಮ್ಮ ಹತ್ರ ಏನಾದರೂ ಟೈಮ್ ಇಲ್ಲ ಸಾಂಬಾರ್ ಮಾಡಾಕ ಅಂದಾಗ ಬಿಸಿ ಬಿಸಿ ಅನ್ನದ ಜೊತೆ ಈ ಒಂದು ಚಟ್ನಿನ ನೀವು ಒಮ್ಮೆ ಟ್ರೈ ಮಾಡಿದ್ದ ಆದ್ರೆ ನೀವು ಮತ್ತೆ ಯಾವಾಗಲೂ ಕೂಡ ಸಾಂಬಾರನ್ನ ಟ್ರೈ ಮಾಡೋದೇ ಇಲ್ಲ. ಅಷ್ಟೊಂದು ರುಚಿಯಾದಂಥ ಚಟ್ನಿ ರೆಸಿಪಿ ರೀ ಇದು. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ, ಟೇಸ್ಟ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು. ಬಿಸಿ ಬಿಸಿ ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಹೊಂದುವಂಥ ಒಂದು ಪರ್ಫೆಕ್ಟ್ ಆಗಿರುವ ಗ್ಯಾಸನ್ನು ಉಪಯೋಗಿಸ್ದೆ ಈ ಚಟ್ನಿನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಬರ್ರಿ. ಅದಕ್ಕಿಂತ ಫಸ್ಟು ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಫಸ್ಟ್ ನಾನಿಲ್ಲೇ ಈ ಒಂದು ರೆಸಿಪಿನ ಮಾಡೋಕೆ ಮೀಡಿಯಮ್ ಸೈಜ್ ಇದ್ದು 2 ಈರುಳ್ಳಿನ ತೊಗೊಂಡೇನ್ರಿ. ನೀವು ನಿಮ್ಗೆ ಎಷ್ಟು ಪ್ರಮಾಣದಾಗ ಚಟ್ನಿ ಬೇಕಲ್ಲ ಅಷ್ಟು ಈರುಳ್ಳಿನ ತೊಗೊಳ್ಬೋದು. ಈ ಚಟ್ನಿ ಅಂದ್ರೆ ಈ 2 ಈರುಳ್ಳಿ ತೊಗೊಂಡು ಮಾಡಿರುವಂಥ ಚಟ್ನಿ 2 ಇಲ್ಲ 3 ಜನಕ್ಕಾಗುವಷ್ಟು ರೆಡಿ ಆಗ್ತೈತ್ರಿ. ಅಕಸ್ಮಾತ್ ಜಾಸ್ತಿ ಪ್ರಮಾಣದಾಗ ಬೇಕಂದ್ರೆ ನೀವು ಜಾಸ್ತಿ ಈರುಳ್ಳಿನ ತೊಗೊಳ್ಬೇಕು. ಇವಾಗ ನೋಡ್ರಿ, ಈ ಈರುಳ್ಳಿನ ನಾನು ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡಿ ಈ ರೀತಿ ಇಟ್ಕೊಂಡೇನ್ರಿ. ಇವಾಗ ಈ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಅಂದ್ರೆ ಸ್ಲೈಸ್ಗಳಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡ್ರಿ, ಇಲ್ಲಿ ನಾನು ಕೂಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳಕತ್ತೇನಿ. ಅಕಸ್ಮಾತ್ ನಿಮ್ಗೆ ಹುಷಾರಿಲ್ಲದೆ ಬಾಯಿ ಕೆಟ್ಟೈತಿ, ಬಾಯಿಗೇನೋ ರುಚಿ ಸೇರ್ತಾ ಇಲ್ಲ ಅಂದಾಗ ಸಾಂಬಾರನ್ನ ತಿಂದು ಬೇಜಾರಾಗಿದ್ರೆ ಒಮ್ಮೆ ಈ ಚಟ್ನಿ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ. ಮಾಡಿಂದ ನೀವೇ ಕಮೆಂಟ್ ಮಾಡಿ ಹೇಳ್ತೀರಿ ಸೂಪರ್ ಚಟ್ನಿ ರೆಸಿಪಿ ಅಂಥೇಳಿ. ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ. ಕೇವಲ ಹೆಣ್ಮಕ್ಳು ಮಾತ್ರ ಅಲ್ಲ, ಗಂಡು ಮಕ್ಕಳು ಕೂಡ ಆರಾಮಾಗಿ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಯಾಕಂದ್ರೆ ಅಷ್ಟೊಂದು ಈಸಿ ಐತಿ, ಸಿಂಪಲ್ ಐತಿ. ಇವಾಗ ನೋಡ್ರಿ, ನಾನಿಲ್ಲೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಒಂದು ಸಣ್ಣ ಮಿಕ್ಸಿ ಜಾರೊಳಗೆ ಸೇರಿಸ್ಕೊಳಕತ್ತೇನಿ. ಇವಾಗ ಈ ಈರುಳ್ಳಿ ಜೊತೆ ನಾನು ಸ್ವಲ್ಪ ಆಗುವಷ್ಟು ಬೆಳ್ಳುಳ್ಳಿ ಎಸಳನ್ನ ಸೇರಿಸ್ಕೊಳಕತ್ತೇನೆ ರೀ. ಒಂದು ಸ್ವಲ್ಪ 1 ಇಂಚ್ ಆಗುವಷ್ಟು ಹಸಿ ಶುಂಠಿನ ಸೇರಿಸ್ಕೊಳ್ಬೇಕು. ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡ ಸೇರಿಸ್ಕೊಳಕತ್ತೇನೆ ರೀ. ಅದ್ರ ಜೊತೆ ಸ್ವಲ್ಪ ಅಂದ್ರೆ ಒಂದು ಅರ್ಧ ನಿಂಬೆ ಹಣ್ಣಿನ ಹೋಳು ಆಗುವಷ್ಟು ನಾನಿಲ್ಲಿ ಹುಣಸೆ ಹಣ್ಣನ್ನು ತೊಗೊಂಡೇನ್ರಿ. ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಾಗಿಂದ ಇದಕ್ಕೆ ನಾನು 1.5 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳಕತ್ತೇನೆ ರೀ. ಅಚ್ಚ ಖಾರದ ಪುಡಿನ ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ರುಚಿಯಾಗಿ ಬರ್ತೈತಿ ಮತ್ತು ನೋಡೋಕ್ಕೂ ಚಂದ ಕಾಣಿಸ್ತೈತಿ. ಇವಾಗ ನೋಡ್ರಿ, ನಾನಿಲ್ಲೇ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಂದ್ರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊರಿ. ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ನಾನಿಲ್ಲೇ 2 ಟೀ ಸ್ಪೂನ್ ಅಷ್ಟು ಸ್ವಲ್ಪ ಕಾಯಿಸಿದಂಥ ಎಣ್ಣೆನ ಸೇರಿಸ್ಕೊಳಕತ್ತೇನಿ. ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನೀರನ್ನ ಸೇರಿಸ್ಕೊಳ್ಬಾರ್ದು. ಈ ರೀತಿ ಒಂದು 2 ಟೀ ಸ್ಪೂನ್ ಅಷ್ಟು ಸ್ವಲ್ಪ ಕಾಸಿರುವಂಥ ಎಣ್ಣೆನ ಸೇರಿಸ್ಕೊಂಡು ಇದನ್ನು ಪೂರ್ತಿ ನೈಸಾಗಿ ರುಬ್ಕೊಂಡು ತೊಗೊಂಡು ಬರಬಾರ್ದು. ಅಂದ್ರೆ ಸ್ವಲ್ಪ ತರಿಯಾಗಿ ಇರಬೇಕು. ನೋಡ್ರಿ, ಈ ರೀತಿ ಇರಬೇಕು. ಪೂರ್ತಿಯಾಗಿ ಪೇಸ್ಟ್ ಮಾಡೋಕೆ ಹೋಗಬೇಡ್ರಿ. ಸ್ವಲ್ಪ ಈರುಳ್ಳಿ ಕಾಣ್ತಾ ಇರಬೇಕು. ನೋಡ್ರಿ, ಈ ರೀತಿ ಆಗಬೇಕು. ಇಷ್ಟಾದ್ರೆ ಸಾಕು, ಈ ಚಟ್ನಿ ರೆಡಿ ಆಯಿತು. ಇದಕ್ಕೇನು ಒಗ್ಗರಣೆ ಕೊಟ್ಕೊಳ್ಬೇಕಂತೇನಿಲ್ಲ. ಗ್ಯಾಸ್ನ ಉಪಯೋಗಿಸ್ದೆ ಆರಾಮಾಗಿ ಈ ಒಂದು ಚಟ್ನಿ ರೆಸಿಪಿನ ನೀವು ಮಾಡ್ಕೊಳ್ಬೋದು. ಟೇಸ್ಟ್ ಅಂತೂ ಅಮೇಝಿಂಗ್ ಅಂತಾನೆ ಹೇಳ್ಬೋದು. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರ್ತೈತ್ರಿ. ನೋಡ್ರಿ, ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಚಟ್ನಿನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೇನಿ. ಬಿಸಿ ಬಿಸಿ ಅನ್ನಕ್ಕಂತೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿನ ಮಾಡಿಕೊಂಡು ತಿಂತಾ ಇದ್ರೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಿ ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ ಚಟ್ನಿ ರೆಸಿಪಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡ್ರಿ. ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಈ ಒಂದು ರೆಸಿಪಿನ ಆರಾಮಾಗಿ ಟ್ರೈ ಮಾಡ್ಬೋದು. ಗ್ಯಾಸನ್ನು ಉಪಯೋಗಿಸ್ದೆ ಹೆಣ್ಮಕ್ಳು ಮಾತ್ರ ಅಲ್ಲ, ಗಂಡು ಮಕ್ಕಳು ಕೂಡ ಆರಾಮಾಗಿ ಈ ಒಂದು ಚಟ್ನಿ ರೆಸಿಪಿನ ಮಾಡ್ಕೊಳ್ಬೋದು. ಅಡುಗೆ ಮಾಡೋಕೆ ಬರಂಗಿಲ್ಲ ಅನ್ನೋರು ಕೂಡ ಈಸಿಯಾಗಿ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಟೇಸ್ಟ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು. ಈ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರುವಂಥ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ಒಂದು ಚಟ್ನಿ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಹೆಂಗೆ ಬಂತು ಅಂಥೇಳಿ. ಇದೊಂದ ಅಂತಲ್ಲ, ನಮ್ಮ ಚಾನಲ್ ಒಳಗೆ ಇದಕ್ಕಿಂತ ಫಸ್ಟು ಹಲವಾರು ಚಟ್ನಿ ರೆಸಿಪಿಗಳನ್ನ ಅಪ್ಲೋಡ್ ಮಾಡೈತಿ. ಇಂಟ್ರೆಸ್ಟ್ ಇದ್ದವರು ಆ ವಿಡಿಯೋಸ್ಗಳನ್ನು ಬೇಕಿದ್ದರೂ ಕೂಡ ಚೆಕ್ ಮಾಡ್ಕೊಳ್ಬೋದು. ಖಂಡಿತ ಈ ಒಂದು ಆನಿಯನ್ ಚಟ್ನಿನ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ.
ಎಲ್ಲರಿಗೂ ಬಾಯ್ ರೀ.